ಬಂತಂದ್ರೆ ಹೊಡೋಕ್ತೀನಿ ಅಷ್ಟೇ. ಹಿಂದಂಗೆ ರಿಯಾಕ್ಷನ್ ಏನೂ ಇರಲ್ಲ. ನಲ್ಲು ಹತ್ರಿಯೋ ಆನೆ ಬಲ್ವಾಗಿ ಬಂದೋಗಿದೆ ಇಲ್ಲಿ ಬೆಳಗ್ಗೆ. ಒಂದು ಕಾಲಿಟ್ಟಿರೋ ಹೊಡ್ತಿಕ್ಕೆ ಎಲ್ಲೋ ಜಾಗ ಇಲ್ಲಿ ಆನೆ ಕಾಣಿಸ್ತಂದ್ರೆ ಸ್ವಲ್ಪ ದೂರನೇ ಇರೋಣ. ನೀರು ಕುಡಿ. ನವಿಲ್ ನೋಡಿ ಅಲ್ಲೆಲ್ಲಿ ಫೋಟೋ ವಿಡಿಯೋ ಇಲ್ಲಿ ಹೋಯ್ತು ವಿಡಿಯೋ ಮಾಡಿ. ಈ ಕಡೆ ಕುಡಿ ಹತ್ರ ಹೋಗ್ತಾ ಬರ್ತೀವಿ. ಓಡುತ್ತಾ ಎದುರಿಕೆ ಆಗಿತ್ತಂತ ಅಲ್ಲ ತುಂಬಿತಾ ಬರಬೇಕು. ಅಲ್ಲ ಎಲ್ಲಿ ಹೋಗ್ತೀರ ಫಸ್ಟ್? ನೀವು ಒಳ ಹೋಗೋಣ. ಒಳಗ ನೋಡಂತ್ರಿ ಇಷ್ಟೇ ಬರ್ಬೇಕಿತ್ತು ಆನೆಗಳು. ನಾ ಸರಿ ಹೋಗ್ತೀನಿ. ಸುಸ್ತಾಗಿತ್ತೆ ನೌಶ, ಅದಕ್ಕೆ ಅಲ್ಲಿ ಕುತ್ಕೊಂಡೆ. ಹಾಯ್ ಹಾಯ್ ಹಿಂಗೆ ಕುತ್ಕೊಂಡೆ ನೌಶ. ಪ್ರಜ್ವಲ್ ಡಿಯಾಸ್ ಒಂದ್ಸಲಿ, ಪ್ರಜ್ವಲ್ ಡಿಯಾಸ್ 2 ಸಲಿ, ಪ್ರಜ್ವಲ್ ಡಿಯಾಸ್ 3 ಸಲಿ. ಸಾಲ್ಡ್ ಔಟ್. ಆರ್ತಿ ಆನೆ ಕೆರ್ತಿರೋ ಜಾಗ ಏನೋ ನೋಡಕ್ಕಂತ ಹೋಗ್ತಿದ್ದೆ. ಬರೋಕ್ ಮುಂಚೆ ಆನೆ ಇಲ್ಲಿ ಆಟಾಡ್ತಾ ಇದ್ವು, ಅವಾಗೆಲ್ಲ ಓಡೋಗ್ಬಿಟ್ಟಿದ್ದಾವೆ. ಏನೋ ಹೋಗಿದೆ. ಎಲ್ಲಿಂದ ಹಿಂಗೆ ಬಂದು ಯಾರು ಬರೋದಲ್ಲಿ ಇಲ್ಲ ಆನೆ ನೀರು ಕೊಂಡು ಹೋಗಿ ಕಾಣ. ಆನೆ ಹೆಜ್ಜೆ ನೋಡಿ ಕಾರ್ತಿ ಶಾಕ್ ಆದ 2 ಸೆಕೆಂಡ್. ಇಲ್ಲೇ ಲದ್ದಿ. ವಾ ಹಾ ಇವಾಗ ಬಂದಿರೋದು ಕಾರ್ತಿದು ತಡಿ. ಹಸಿ ಮಧ್ಯಾಹ್ನ ಬಂದಿರೋದು ಅನ್ಸುತ್ತೆ. ಹಸಿ ಇದೆ, ಇದು ಹಸಿ ಇದೆ. ತಡಿಯೋ ಹೋಗೋಣ. ತಡಿಯೋ ಆನೆ ಬಲ್ವಾಗಿ ಬಂದೋಗಿದೆ ಇಲ್ಲಿ ಬೆಳಗ್ಗೆ. ಒಂದು ಕಾಲಿಟ್ಟಿರೋ ಹೊಡ್ತಿಕ್ಕೆ ಎಲ್ಲೋ ಜಾಗ ಇಲ್ಲಿ ಒಳಗೆ ಹೋಗಿದೆ. ಇಲ್ಲಿ ಒಳಗೆ ಹೋಗ್ಬಿಟ್ಟಿದೆ ಫುಲ್ಲು. ಹಲೋ ಗಾಯ್ಸ್. ಓಡ್ ಬಂದ್ಬಿಟ್ರೆ ನೀರಿಗೆ ಆಗೋಣ. ಭಾಳ ದೂರ ಇದಾರಲ್ಲ ಅವರು, ಭಾಳ ದೂರ ಇದ್ದಾರೆ. ಏನಾ ಬಂದೆ ಫೋಟೋ ತಗೊಂತೀವಿ. ಸೌಂಡ್ ಆಯ್ತಲ್ಲೇನೋ. ಆನೆ ಅಲ್ಲ ಬರೋ. ಹುಲಿ ಇಲ್ಲ ಕಣ ಇಲ್ಲಿ. ಆದ್ರೂ ಭಾಳ ಭಯ. ಗಾಳಿ ಸೌಂಡ, ಮರದ ಸೌಂಡ, ಏನದು? ಒಟ್ಟೇನೋ ಐತಲ್ಲಿ. ಐದಾರು ಹೆಜ್ಜೆ ನಾನು ನೋಡಿರ್ತೀನಿ. ಬಾರೋ ನೀನು ಓಡು. ನಾವಿಲ್ಲಿ ಆನೆ ಬರುತ್ತೆ ಅಂತ ಎದುರ್ತಿದ್ರೆ ಅವ್ರು ಅಲ್ಲಿ ಆನೆ ಬರುತ್ತೆ ಅಂತ ಎದುರ್ಕೊಂಡು ಈ ಕಡೆ ಬರ್ತಿದ್ದಾರೆ. ಬಾ ಏನೋ ಇದಾವಲ್ಲ, ಎಲ್ಲದು
ಯಾರಿಗೆ ಗೊತ್ತು ಎಮ್ಮೆನಾ ಕಣೋ ಎಮ್ಮೆ ಹ್ಞೂ ಎಮ್ಮೆ ಗೊತ್ತಿಲ್ಲ ಚಿಕ್ಕಳನ ಬಚ್ಚಿಟ್ಕಂಡಿ ಮಾಡೋಣ ಓಡೋಗ್ಬೇಕು ಬಂದ್ರ ಅವರು ಅಲ್ಲಿದ್ದಾರೆ ಅಶಿತ್ ಇದು ಸಣ್ಣ ಆಯ್ತು ಕಣ ನವಿಲ ಇಷ್ಟು ದೂರ ಬಂದಿದ್ದು ಸೋಂಬೇರಿಗಳಿನ್ನು ಅಲ್ಲಿದ್ದಾರೆ ಏನಿದು ಜಿಂಕೆ ಹಿಂಡು ಜಿಂಕೆನೆ ಇಂಕೆ ಸ್ಟೇಬಲ್ ಆಗಿರ್ಬೇಕು. ಅಯ್ಯೋಯ್ಯೋ ಎಷ್ಟಿದೆಯೋ ಅಲ್ಲಿ ಗೈಸ್. ಹೆಂಗೆ ಗೊತ್ತಾ, ನಾವು ಬೈಕ್ ಅಲ್ಲೆಲ್ಲೋ ನಿಲ್ಲಿಸಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಏನ ಹುಚ್ಚ ಅವನು ಸುಮ್ಮನೆ ಕರ್ಕೊಂಡು ಹೋಗ್ತಾ ಹೆಂಗೆ ಗೈಸ್. ಮೋಹನ್ ಎಷ್ಟು ಕಿಲೋಮೀಟ್ರ್ ನಡ್ಕೊಂಬಂದಂಗೆ ಆಯ್ತಲ್ಲ ಇವಾಗ. ಅಲ್ಲಿವರೆ 5 ಕಿಲೋಮೀಟ್ರ್ ಇಲ್ಲಿಗೆ 4 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವ ಗೈಸ್. ಗಾಡಿ ತುಂಬ ದೂರ ನಡ್ಕೊಂಡು ಬರ್ತಾ ಇದೀವಿ ಸುಮ್ಮನೆ. ನರಿನಾ ಏ ಮಂಗ ಕಣ ಅದು. ಮಂಗನೇ ಮಂಗ ಅದು. ಮಂಗ ಕಣ ಮಂಗ ನೋಡಿ. ಇಲ್ಲೊಂದು ಮಂಗ ಬಿಳಿ ಶರ್ಟ್. ಇದೊಂದು ಮಂಗ ಇದೆ. ಅದು ಬಿಟ್ರೆ ನೋಡಿ ಮಂಗ ಇದೇ ದೊಡ್ಡ ಮಂಗ ಅಂದ್ರೆ. ಜಿಂಕೆದಲ್ಲಿ ಪಕ್ಕ ಯಾವರು ಇಲ್ಲಿ ಜಿಂಕೆನಾ? ಅಯ್ಯೋ ಜಿಂಕೆ ನೋಡು ಹೆಂಗಿದೆ ನೋಡಿ, ಕಾಣ್ತಿದ್ಯಾ ಗೈಸ್? ಈ ಕಡೆ ಜಿಂಕೆ, ಈ ಕಡೆ ಮಂಗ, ಈ ಕಡೆ ಒಂದು ದೊಡ್ಡ ಮಂಗ ಇದೆ. ನಾವು ಫಸ್ಟ್ ಆಫ್ ಆಲ್ ಆನೆ ನೋಡೋಕ್ಕೆ ಅಂತ ಬಂದಿದ್ದು. ಆನೆ ಬರ್ಬೋದು ಸಂಜೆ, ಆನೆ ನೋಡಿದ್ರೆ ನೀರು ಕುಡಿಯೋಕ್ಕೆ ಬರ್ಬೋದು ಅಂತ. ಆ್ಯಕ್ಚುಲಿ ಬೆಳಗ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬೆಳಗ್ಗೆ ಕೇವಿಗೆ ಹೋದ್ವಿ. ಸಂಜೆ ಆದರೂ ನೀರು ಕುಡಿಯೋಕ್ಕೆ ಬರುತ್ತಲ್ಲ ಅಂತ ಈವ್ನಿಂಗ್ ಟೈಮ್ ಅಂತ ಬೇಗ ಬಂದ್ವಿ. ಕೊನೆಗೂ ಕಾಣಲೇ ಇಲ್ಲ ನೋಡ್ರಿ. 2 ಹ್ಯಾಂಡ್ಸಮ್ ಬಾಯ್ಸ್. ಇಲ್ಲಿ ಹೆಂಗೆ ಕಂಟಿನ್ಯೂ ಸಖತ್ತಾಗಿ ಗೈಸ್. ಜಿಂಕೆ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಹೆಂಗೆ ತಿರುಗಿ ನೋಡ್ತಾ ಇದೆ. ಇದು ಇಲ್ಲೊಂದು ಸ್ವಲ್ಪ ಜಿಂಕೆ, ಈ ಕೇಳಿ ಇಷ್ಟು ಜಿಂಕೆ. ಇಲ್ಲ ಆಯ್ತದ ಕಣ್ಣಿಗೆ ಕಾಣ್ತಲ್ಲ. ಓಡೋಯ್ತು ಗೈಸ್. ನಾವು ಫೋಟೋ ತಗೊಂತಿದ್ವಿ ಅಂತ ಬೇಕಂತ ಪ್ರ್ಯಾಂಕ್ ಮಾಡೋಕ್ಕೆ ಹುಲಿ ಬಂತು, ಅದು ಬಂತು, ಇದು ಬಂತು ಅಂತ ಓಡೋಗ್ಯಾರ ನೋಡ್ರಿ. ಟಕ ಓಡೋಗ್ತಾರೆ. ನಾವು ಬೇಗ ಬರಲಿಲ್ಲ ಅಂತ ಫೋಟೋ ತಗೊಂತಿದ್ವಿ ಅಂತ. ಫೋಟೋ ತಗೊಂಡು ನಿಲ್ಸಿ ಬರಲಿ ಅಂತ ಓಡೋಗ್ಬಿಡೋದು ಈ ಥರ ಪ್ರ್ಯಾಂಕ್ ಅಂದ್ಕೊಂಡು. ಗೈಸ್ ಇವತ್ತು ಹೋಗಿದ್ದು 2 ಕಡೆ ಡಿಸಪಾಯಿಂಟ್ಮೆಂಟೇ. ಅಲ್ಲಿ ಒಳಗೆ ಹೋದರೆ ಅದು ಅರ್ಧಕ್ಕೆ ಕ್ಲೋಸ್ ಆಗಿತ್ತು. ಇಲ್ಲಿ ಬಂದರೆ ಇಲ್ಲಿ ಆನೆ ಸಿಗ್ಬೋದು ಅಂತ ಬಂದರೆ ಆನೆನೂ ಇಲ್ಲ, ಎಂಥದ್ದು ಬಂದಿಲ್ಲ. ಐ ಥಿಂಕ್ ಬೆಳಗ್ಗೆ ಬಂದೋಗಿದೆ. ಈವ್ನಿಂಗ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವು ಈವ್ನಿಂಗ್ ಬೇಗನೆ ಬಂದಿದ್ದೀವಿ ಅಂದರೆ ಕಣ್ಣಿಗೆ ಕಾಣ್ತಾ ಇಲ್ಲ. 2 ಕಡೆನೂ ಡಿಸಪಾಯಿಂಟ್ಮೆಂಟ್ ಇವತ್ತಿನ ಡೇನೇ ಕರೆಕ್ಟಾಗಿಲ್ಲ ನೋಡಿರಿ. ಅಂದರೆ ಇವತ್ತು ಎಂಜಾಯ್ ಮಾಡಿದ್ದೀವಿ. ಯಾವ ಇಂಟೆನ್ಷನ್ ಹಿಡ್ಕೊಂಡು ಹೋಗಿ ನೋಡೋಕ್ಕೆ ಅಂತ ಹೋಗಿದ್ದು, ಇಂಟೆನ್ಷನ್ ಸರಿಯಾಗಿ ಬಂದಿಲ್ಲ, ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ.
ನೌಶಂಗೆ ಒಂದ್ಸಲಿ ಏನಾದ್ರು ಇವಾಗ ಹಿಂದೆಯಿಂದ ಬಂದು ಆನೆ ತಿವಿತು ಅಂದ್ರೆ ಅಲ್ಲೇ ನೌಶಂಗ್ ಹಾರ್ಟ್ ಅಟ್ಯಾಕ್ ಹೆಂಗ್ ಆಗಿರುತ್ತೆ ಅಂದ್ರೆ ಎಷ್ಟು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂದ್ರೆ ನೌಶಂಗೆ ಬಹಳ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೌಶಂಗ್ ಒಂದೇ ಸತಿ ಸಡನ್ ಆಗಿ ಆನೆ ಏನಾದ್ರು ಬಂತು ಅಂತ ಅಂದ್ರೆ ಅಲ್ಲ ಆನೆ ಬಂತು ಅಂದ್ರೆ ಆನೆ ಬಂತು ಅಂದ್ರೆ ಏನ್ ಮಾಡ್ತೀಯ ಹೇಳು ತಡಿ ಹೇಳಿ ರಿಯಾಕ್ಷನ್ ಕೊಡು ಹೇಳ ಏನ ನಿನ್ ರಿಯಾಕ್ಷನ್ ಅಂತ ಕೊಡ್ತೀಯ ಹೇಳು ಇಲ್ಲ ಓಡ್ತೀನಿ ಓಯ್ ನೋಡ್ತೀನಿ ಆನೆ ಬಂತಂದ್ರೆ ಓಡೋಗ್ತೀನಿ ಅಷ್ಟೇ ಹಿಂದಂಗೆ ರಿಯಾಕ್ಷನ್ ನಂದು ಏನೂ ಇರಲ್ಲ ನಲ್ಲು ಹೋಗ್ಲಿ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಫ್ರ್ಯಾಂಕ್ ಆಯ್ತಾ ಹೆಂಗಿತ್ತು ಮಕ್ಕ ಅಯ್ಯಯ್ಯೋ ನೌಶಾ ತಿರ್ಗಾ ಏನೋ ಹೇಳ್ತಿದ್ದಲ್ಲ ಹೇಳು ಮಾತಾಡೋ. ಸೌಂಡ್ ಬರ್ಸು ಇನ್ನೊಂದ್ಸಲಿ ಬರ್ಸು ನೌಶಂಗ್ ಹೆಂಗ್ ಎದ್ರುಕೊಂಡ ಕೇಳೋಣ ಯಾವ ಸೌಂಡ್ ಎದ್ರುಕೊಂಡ. ಫೋನ್ ಮಾಡು ರಿಂಗ್ ಟೋನ್ ಇಟ್ಟಿದ್ವಪ್ಪ ತಿರ್ಗಾ. ಎಂತ ಚೆನ್ನಾಗಿ ಮಂಗ ಮಾಡ್ಬಿಟ್ರಿ ಗೈಸ್. ನಾನು ಎಷ್ಟು ಚೆನ್ನಾಗಿ ಬಕ್ರ ಮಾಡಿಬಿಟ್ಟು ಅಂದರೆ ನಾನು ಮಂಗ ಆಗ್ಬಿಟ್ಟೆ. ಆದರೆ ಅದು ಹೆಂಗೆ ನಂಗೆ ಗೊತ್ತಾಗಿದ್ದು ವಾಯ್ಸು. ಒಂದ್ಸರಿ ಜಿಕೆ ಆ ಥರ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ವಿ. ಅದೇ ಸಡನ್ನಾಗಿ ಪಕ್ಕ ಪ್ರ್ಯಾಂಕ್ ಆದೆ. ನಾನು 2 ಹೆಜ್ಜೆ ಓಡಿದೆ. ಆಮೇಲೆ ನಂಗೆ ಆ ಸೌಂಡ್ ನೆನಪಾಯ್ತು ನನಗೆ. ಜಿಕೆಗೆ ಪ್ರ್ಯಾಂಕ್ ಮಾಡಬೇಕಂತ ಆ ವಾಯ್ಸ್ ತೆಗ್ದಿದ್ವಿ. ಆವಾಗ ನಿಂತ್ಕೊಂಡೆ ನಾನು. ಆವಾಗ ಗೊತ್ತಾಯ್ತು ನನಗೆ. ಅರೆ ಫಾರ್ 1 ಸೆಕೆಂಡ್ ಇಲ್ಲ 2 ಸೆಕೆಂಡಿಗೆ ನಾನು ಪಕ್ಕ ಪ್ರ್ಯಾಂಕ್ ಆಗಿದೆ. ನೋಡಿದ್ವಿ ಇದು ಆನೆ ಫುಟ್ ಪ್ರಿಂಟು. ಇಲ್ಲಿಂದ ಎಷ್ಟು ಅಗಲ ಇದೆ ನೋಡ್ರಿ ಅದು. ಪ್ರಜ್ವಲ್ ಹಂಗೆ ಜಸ್ಟ್ ನಿಂತ್ಕೊಂಡು ನೋಡೋಣ ಅಲ್ಲಿಗೂ ಮತ್ತೆ ಇವನಿಗೂ. ಹಾಂ ಹಂಗಲ್ಲ. ಒಂದು ಆನೆ ಸೈಜು. ಸರ್ ಇಲ್ಲಿ ಆನೆ ಎಲ್ಲಿ ಬರುತ್ತೆ? ಓಕೆ ಸರ್ ಥ್ಯಾಂಕ್ ಯು. ಸರ್ ಬಾಯ್. ಗೈಸ್ ಬರ್ತಾ ಇವಾಗ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಈಗ ಒಂದು ಅಂಗಡಿಲಿ ಪೆಟ್ರೋಲ್ ಸಿಕ್ತು. ಹಾಕ್ಸ್ಕೊಂಡು ಮತ್ತೆ ಪೆಟ್ರೋಲ್ ಬಂದು ಪೆಟ್ರೋಲ್ ಹಾಕ್ಸ್ಕೊಬೇಕು. ಅದು ಹಾಕ್ಸ್ಕೊಂಡು ಹೋಗೋಣ. ಆಗ್ತಿರೋದು ಮಾಸ್ಟರ್ ಕಾರ್ತಿಕ್. ಲೋನ್ ಪಕ್ಕ ಬೈದ್ಕೊಂಡೆ ಹೋಗಿರ್ತಾನ ಕಣ ಆ ಕಾರ್ನ. ಇವನಿಗೆ ಶಿವಮೊಗ್ಗ ಬಿಡ್ಲಾಕಲ್ಲ, ಬಸ್ ಬರುತ್ತೆ ಕೈ ನಟ್ಟ ಹಾಕು ಹಂಗೆ ಹೋಗ್ತದೆ. ಬಸ್